ಅಲ್ಲ ನನ್ನ ಹೆಸರನ್ನ ಅದಕ್ಕೆ ತಗೊಂಬಂದ್ಬಿಟ್ಟು ಅಂಟಿಸ್ಬಾರ್ದು. ವರದಕ್ಷಿಣೆ ಕೇಳಿದ್ರು, ಟಾರ್ಚರ್ ಮಾಡಿದ್ರು, ಚಿಚಿ ಚಿಚಿ ಚಿ. ಇಡೀ ಬದುಕಿನಲ್ಲಿ ಸ್ತ್ರೀ ಸಮಾಜವನ್ನ ಅತ್ಯಂತ ಗೌರವ ಕಾಣುವಂತ ವ್ಯಕ್ತಿ ಎಸ್ ನಾರಾಯಣ್. ಹ್ಮ್ ಇಡೀ ನನ್ನ ಬದುಕಿನಲ್ಲಿ ಅದ್ ಯಾವುದೇ ಹೆಣ್ಮಕ್ಳಿದ್ರು ನಾನು ಏನ್ ತಾಯಿ ಚೆನ್ನಾಗಿದ್ಯಾ ಅಂತ ಕೇಳ್ತೀನಿ. ಆ ರೀತಿ ಇದ್ದವಳು ನನಗೊಬ್ಳು ಸೊಸೆ ಬರ್ತಾಳೆ ಅಂದಾಗ ಆ ಸೊಸೆನ ನಾನು ಕಣ್ಣಾಗಿ ನೋಡ್ಕೊಳಲ್ವಾ? ನಮ್ಮ ಜೊತೆಲಿ ಇರೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ, ನೀವು ಹೊರಗಡೆ ಹೋಗಿದ್ದೀರಿ, ಯಾಕೆ ನಮ್ಮನ್ನ ತಗೊಂಬಂದ್ ಬಲಿಪಶು ಮಾಡ್ತೀರಿ? ನನ್ನ ವ್ಯಕ್ತಿತ್ವಕ್ಕೆ ಯಾಕೆ ಮಸಿ ಬಳಿತೀರಿ? ಅಲ್ವೇ? ಹ್ಮ್ 6 ತಿಂಗಳ ಹಿಂದೆ ಹ್ಮ್ ಅದೇ ಠಾಣೆಯಲ್ಲಿ ಅವ್ರ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಗಳ ಮೇಲೆ. ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಹೌದು, ಅದೇ ಠಾಣೆಯಲ್ಲಿ. ನೀವು ಠಾಣೆಗೆ ಫೋನ್ ಮಾಡಿ ಕಾಪಿ ತರಿಸ್ಕೊಳ್ಳಿ. ಹ್ಮ್ 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 ನಾವು ಏನಾದ್ರೂ ಅಪರಾಧ ಮಾಡಿದ್ರೆ ಆ ಕುಟುಂಬದವರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಲ್ವಾ? ಹ್ಮ್ ಮಗಳ ಮೇಲೆ ಯಾಕೆ ಕೊಡ್ತಾರೆ ಕಂಪ್ಲೇಂಟ್? ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್? ತಮ್ಗೇನಾದ್ರು ಮಾಹಿತಿ ಕಾಪಿ ಇದೆಯಾ? ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ತರಿಸ್ಕೊಳ್ಳಿ ಅದನ್ನ. ಹ್ಮ್ ಇದು ಸಮಸ್ಯೆ, ಒಳ ಸಮಸ್ಯೆ. ಇದು ಸಮಸ್ಯೆಗಳು ಹೊರಗಡೆ ಬರಬಾರ್ದು. ಆ ಹೆಣ್ಮಗು ಹೆಸರಿಗೆ ಧಕ್ಕೆ ಬರುತ್ತೆ ಅಂತ ನಾವು ಮೌನವಾಗಿರ್ತೀವಿ. ನಮ್ಮ ಮೌನ ಅದು ದೌರ್ಬಲ್ಯ ಅಂತ ಅನ್ಕೋಬಾರ್ದಲ್ವಾ?